ನಮಸ್ತೆ. ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ. ಇವತ್ತಿನ ದಿನ ಕಸ್ಟಮರ್ ಒಂದು ಸ್ಯಾರಿ ಕೊಟ್ಟಿದ್ರು, ಲಂಗ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ. ಒಂದು ವಿಡಿಯೋ ಮಾಡಿಕೊಂಡು ನಿಮಗೂ ತೋರಿಸೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿರೋ ಸ್ಯಾರಿ, ಬಾಟಲ್ ಗ್ರೀನ್ ಅಂತಾರಲ್ಲ ಅದು. ಕಲರ್ ಅಂತೂ ಚೆನ್ನಾಗಿದೆ, ತುಂಬ ಕಾಂಬಿನೇಷನ್ ಚೆನ್ನಾಗಿದೆ. ಇದು ಕಸ್ಟಮರ್ ಹೇಳಿದರು, ಈ ಬಾರ್ಡರ್ನ ಮೇಲ್ಗಡೆ ಬಾರ್ಡರ್ನ ಕಟ್ ಮಾಡಿ ಕೆಳಗಡೆಗೆ ಅಟ್ಯಾಚ್ ಮಾಡಿ ನನಗೆ ದೊಡ್ಡದಾಗಿ ಬರುತ್ತೆ ಬಾರ್ಡರು ಅಂತ. ಹಾಗಾಗಿ ನಾನು ಅದೇ ರೀತಿ ಕಟ್ ಮಾಡಿಕೊಂಡು ಬಾರ್ಡರು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಸೆರಗಿನ ಭಾಗ ಜರಿ ಜಾಸ್ತಿ ಇರೋದ್ರಿಂದ ಬ್ಲೌಸ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ಆ ಬ್ಲೌಸ್ ಪೀಸ್ನ ಒಂದು ಕಡೆ ಕಟ್ ಮಾಡಿ ಬ್ಲೌಸ್ ಪೀಸ್ ಅಲ್ಲ, ಸೆರಗಿನ ಭಾಗ ಅದು ಸೆರಗಿ ರೀತಿ ಬರುತ್ತೆ. ಈಗ ಬ್ಲೌಸ್ಗೆ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನಾನು. ಒಂದು ಅಳತೆ ಬ್ಲೌಸ್ ಇತ್ತು, ಅಳತೆ ಬ್ಲೌಸ್ ಪ್ರಕಾರ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಕಟಿಂಗ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಲಂಗಕ್ಕೆ ಇವರು ಪಂಚೆ ಬಟ್ಟೆ ಕೊಟ್ಟಿದ್ದರು. ಈ ರೀತಿ ಇದೆ ಪಂಚೆ ಬಟ್ಟೆ. ನನಗೂ ಐಡಿಯಾನೇ ಇರಲಿಲ್ಲ, ಐಡಿಯಾ ಚೆನ್ನಾಗಿದೆ ಅನ್ನಿಸ್ತು. ಅವರೇನೆ ಪಂಚೆ ಬಟ್ಟೆ ಕೊಟ್ಟು ಇದರಲ್ಲಿ ಸ್ಟಿಚ್ ಮಾಡಿ ಲಂಗಕ್ಕೆ ಲೈನಿಂಗ್ ಥರ ಕೊಡಿ ಅಂತ ಅಂದಿದ್ರು. ಹಾಗಾಗಿ ಅದನ್ನು ರೆಡಿ ಮಾಡ್ಕೊತಿದ್ದೀನಿ. ಅದು ಮೇಲೆ ಕೆಳಗೆ ಬಾರ್ಡರ್ ಕಟ್ ಮಾಡಿಬಿಟ್ಟು ಬರೀ ಪ್ಲೈನ್ ವೈಟ್ ಮಾತ್ರ ತೊಗೊಂಡಿದ್ದೀನಿ ಪಂಚೆ ಬಟ್ಟೆನ. ಈಗ ನಾನು ಮೇಲ್ಭಾಗ ಬಾರ್ಡರ್ ಕಟ್ ಮಾಡಿಬಿಟ್ಟು ಕೆಳಗಡೆಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಫುಲ್ ಒಂದು ಸ್ಯಾರಿ ಫುಲ್ ಬೇಕಾಗುತ್ತೆ ಈ ಲಂಗ ಬ್ಲೌಸ್ಗೆ. ಮತ್ತು ಅಟ್ಯಾಚ್ ಮಾಡಾದಮೇಲೆ ಮಧ್ಯಾಹ್ನ ಒಂದು ಹೊಲಿಗೆ ಹಾಕ್ಕೋತೀನಿ ನಾನು. ಆಗ ಫಿನಿಶಿಂಗು ನೀಟಾಗಿ ಬರುತ್ತೆ ಮಧ್ಯೆ ಹೊಲಿಗೆ ಹಾಕೋದ್ರಿಂದ. ಈ ರೀತಿ ಹೊಲಿಗೆ ಹಾಕ್ಕೋತೀನಿ. ಒಂದು ಸ್ಯಾರಿ ಫುಲ್ಲಲ್ಲಿ ನೀವು ನರಿಗೆ ಕೊಟ್ಟು ಲಂಗ ಹೊಲಿದ್ರೆ ಚೆನ್ನಾಗಿರುತ್ತೆ, ಫ್ರಿಲ್ಲೂ ಚೆನ್ನಾಗಿ ಕೂರುತ್ತೆ. ಈಗ ಪಂಚೆ ಬಟ್ಟೆ ಅಂದರೆ ವೈಟ್ ಲೈನಿಂಗ್ ಬಟ್ಟೆನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫುಲ್ಲು ಆ ಸ್ಯಾರಿ ಎಷ್ಟಿತ್ತೋ ಅಷ್ಟು ಫುಲ್ಲು ಆಗುತ್ತೆ ಪಂಚೆ ಬಟ್ಟೆ. ಹಾಗಾಗಿ ಫುಲ್ಲು ಈ ಥರ ಹೊಲ್ಕೊಂಡು ಆಮೇಲೆ ಫ್ರಿಲ್ ಹಿಡಿತೀನಿ ನಾನು. ಈಗ ಹೊಲ್ದಿದ್ದಾಗಿದೆ. ಈಗ ನೆಕ್ಸ್ಟು ಫ್ರಿಲ್ ಇಟ್ಕೋತೀನಿ. ಒಂದು 2 ಇಂಚಷ್ಟು ಫ್ರಿಲ್ ಇಟ್ಕೋತೀನಿ. 2 ಇಂಚು ಅಳತೆನಲ್ಲಿ ಫ್ರಿಲ್ ಇಟ್ಕೋತೀನಿ ನಾನು. ಈ ರೀತಿ ಫ್ರಿಲ್ ಪಕ್ಕನೇ ಫ್ರಿಲ್ ಹಿಡಿಬೇಕಾಗುತ್ತೆ. ಮತ್ತು ಇದು ಪಟ್ಟಿ, ಅದಕ್ಕೆ ಪಟ್ಟಿ ಕೊಡಬೇಕಲ್ಲ, ಹಾಗಾಗಿ ಅದಕ್ಕೆ ಕ್ಯಾನ್ವಾಸ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಕೂರುತ್ತೆ, ರಿಂಕಲ್ಸ್ ಬರೋದಿಲ್ಲ, ನೀಟಾಗಿ ಕಾಣುತ್ತೆ. ಹಾಗಾಗಿ ಇದನ್ನು ಸುದ ಅಟ್ಯಾಚ್ ಮಾಡ್ಕೊತೀನಿ. ಫಸ್ಟು ಫ್ರಿಲ್ ಹಿಡಿತೀನಿ, ಆಮೇಲೆ ಪಟ್ಟಿ ಕೊಡ್ತೀನಿ ನಾನು. ಈ ಪಟ್ಟಿ ಇಟ್ಕೋತಾ ನಂತರ ಮುಗ್ದಿದೆ ಸ್ಟಿಚ್ಚಿಂಗು. ಈಗ ನೋಡಿ ಬೆಲ್ಟು ಟೈಪು ಕಾಣಿಸುತ್ತೆ, ಇಲ್ಲಾಂದರೆ ರಿಂಕಲ್ಸ್ ಥರ ಬರುತ್ತೆ. ಸೊಂಟದ ಅಳತೆ ಎಷ್ಟಿರುತ್ತೆ ಅದ್ರ ಮೇಲೆ 1.5-2 ಇಂಚಷ್ಟು ಮಾತ್ರ ನಾವು ಜಾಸ್ತಿ ತೊಗೋಬೇಕು. ರಿಂಕಲ್ಸ್ ಬಂದರೆ ಚೆನ್ನಾಗಿ ಕಾಣೋದಿಲ್ಲ. ಈ ರೀತಿ ಸೈಡು ಓಪನ್ ಇರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಸೈಡಲ್ಲಿ ಒಂದು 3 ಇಂಚಷ್ಟು ಓಪನ್ ಬಿಟ್ಟಿದ್ದೀನಿ. ಇಲ್ಲಿಗೆ ಬಟನ್ ಹಾಕ್ಕೊಂಡ್ರೆ ಈ ರೀತಿ ರೆಡಿಯಾಗಿದೆ. ಫ್ರಿಲ್ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಅದು ಒಳಗಡೆ ಲೈನಿಂಗ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಕೂತಿದೆ. ಒಳಗಡೆ ಭಾಗ ವೈಟದು ನೋಡಿ ಈ ರೀತಿ ಕಾಣುತ್ತೆ. ಈಗ ಲಂಗ ರೆಡಿಯಾಗಿದೆ. ಈಗ ಬ್ಲೌಸು ನಾನು ರೌಂಡ್ ಶೇಪು ತೊಗೊಂಡಿದ್ದೀನಿ ಕಟಿಂಗು. ಅದಕ್ಕೆ ಕಾಲರ್ ಬೇಕು ಅಂತ ಅಂದರು. ಕಾಲರ್ನ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಕಾಲರಲ್ಲಿ ತುಂಬ ಡಿಸೈನ್ ಇದೆ, ಅವರು ಇದೇ ಪರ್ಟಿಕ್ಯುಲರಾಗಿ ಬೇಕು ಅಂತ ಅಂದರು. ಹಾಗಾಗಿ ಈ ರೀತಿ ಶೇಪು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ 2 ಸೈಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕಾಲರು. ನಾನು ನಿಮಗೆ ಫ್ರಂಟ್ ಭಾಗ ತೆಗೆದು ತೋರಿಸ್ತೀನಿ. ಈಗ ನೋಡಿ ಈ ರೀತಿ ಕಾಣಿಸುತ್ತೆ. ಈ ರೀತಿ ಇಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಫಿನಿಶಿಂಗ್ ಎಲ್ಲ ಆದಮೇಲೆ ನೀವು ನೋಡಿದಾಗ ಗೊತ್ತಾಗುತ್ತೆ. ಮತ್ತು ಫ್ರಿಲ್ ಬೇಕಂದಿದ್ರು ಬ್ಲೌಸು ಕೆಳಗಡೆ
ಫ್ರಿಲ್ ಬೇಕು ಅಂತ ಅಂದಿದ್ರು, ಹಾಗಾಗಿ ಫ್ರಿಲ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಬ್ಲೌಸ್ ಪೀಸ್ ಭಾಗದಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಫ್ರಿಲ್ ಜಾಸ್ತಿ ಬೇಕಲ್ಲ, ಹಾಗಾಗಿ ಈ ರೀತಿ ಫ್ರಿಲ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡ್ ಎತ್ತಿಟ್ಕೊಂಡು ಈ ರೀತಿ ರೆಡಿಯಾಗಿದೆ. ಈಗ ನೋಡಿ ಕಾಲರ್ ಅಟ್ಯಾಚ್ ಮಾಡಿದ್ದೀನಿ, ಈ ರೀತಿ ಕಾಣಿಸ್ತಾ ಇದೆ. ಮತ್ತು ಬ್ಯಾಕ್ ಡಿಸೈನು ಅಷ್ಟೇ ರೌಂಡ್ ಶೇಪೇ ತೊಗೊಂಡಿದ್ದೀನಿ, ಅದನ್ನೆಲ್ಲ ಸ್ಟಿಚ್ ಮಾಡಾಗಿದೆ ಲೈನಿಂಗ್ ಕೊಟ್ಟು. ಮತ್ತು ಥ್ರೆಡ್ಗೆ ನಾನು ಗ್ರೀನ್ ಪಿಂಕಲ್ಲಿ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚ್ ಆಗಿದೆ. ಇದು ಬ್ಲೌಸು ಹಿಂದೆ ಕಟ್ಟುತ್ತೀವಲ್ಲ ಆ ಭಾಗಕ್ಕೆ ಇದು ಡಿಸೈನು. ಈ ರೀತಿ ರೆಡಿಯಾಗಿದೆ ನೋಡಿ ಕಾಲರು ಮತ್ತು ಸ್ಲೀವು. ಇದು ಫ್ರಿಲ್ಲು ಈ ರೀತಿ ಕೊಟ್ಟಿರೋದು. ಬ್ಯಾಕ್ ಸೈಡು ಈ ರೀತಿ ಕಾಣಿಸುತ್ತೆ, ಬ್ಯಾಕ್ ಸೈಡೂ ಫ್ರಿಲ್ಲು ಕೊಟ್ಟಿರೋದು. ಹಿಂದೆ ಬ್ಯಾಕ್ ಬಟನ್ ಇದು, ಬ್ಯಾಕ್ ಸೈಡ್ ಬಟನ್ ಹಾಕಿರೋದು. ಈಗ ಈ ಥ್ರೆಡ್ಡನ್ನು ಇಲ್ಲಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ. ಈ ರೀತಿ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ. ಬ್ಲೌಸು ಈ ರೀತಿ ಫ್ರಿಲ್ಲು ನಾನು ತೋರಿಸಿದ್ನಲ್ಲ ಆಗಲೇ, ಫ್ರಿಲ್ ಈ ರೀತಿ ಇದೆ. ಬಫ್ ಸ್ಲೀವ್ಸ್ ಇರೋದು ಇದು, ಎರಡು ಸೈಡು ಬ್ಲಫ್ ಸ್ಲೀವ್ಸ್ ಕೊಟ್ಟಿರೋದು. ಮತ್ತು ಕಾಲರ್, ಇದು ಕಲರ್ ಈ ರೀತಿ ಕಾಣಿಸುತ್ತೆ. ನಾನು ಅದೇ ಪಿಂಕ್ ಕಲರಲ್ಲೇ ಕೊಟ್ಟಿದ್ದೀನಿ, ಗ್ರೀನ್ ಕೊಟ್ಟರೆ ಸ್ವಲ್ಪ ಹಾರ್ಡ್ ಅನ್ನಿಸ್ಬೋದು ಅಂದ್ಕೊಂಡು ಪಿಂಕಲ್ಲೇ ಕೊಟ್ಟಿದ್ದೀನಿ. ಮತ್ತು ಇದಕ್ಕೊಂದು ಪಟ್ಟಿ, ಸೊಂಟದ ಪಟ್ಟಿ ಅಂತಾರಲ್ಲ ಆ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ಟೋನೆಲ್ಲ ಹಾಕ್ಕೊಂಡು ಮಣಿ ವರ್ಕ್ ಮಾಡಿದ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ರೀತಿ ರೆಡಿಯಾಗಿದೆ ಬ್ಲೌಸು. ಬ್ಯಾಕ್ ಸೈಡು ನೋಡಿ ಈ ರೀತಿ ಕಾಣಿಸುತ್ತೆ. ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಪಟ್ಟಿನೂ ಅಷ್ಟೇ ರಿಮೂವ್ ಮಾಡ್ಕೋಬೋದು, ಸ್ಯಾರಿಗಾದ್ರೂ ಅಟ್ಯಾಚ್ ಮಾಡ್ಕೋಬೋದು. ಅದನ್ನು ಅಂದರೆ ಸ್ಯಾರಿಗಾದ್ರೂ ಹಾಕ್ಕೋಬೋದು ನಾವು, ಸಪ್ರೇಟು ಹೊಲ್ದಿರೋದ್ರಿಂದ. ಲಂಗ ಬ್ಲೌಸು, ಲಂಗದ್ದು ನೋಡಿ ಫ್ರಿಲ್ ಎಷ್ಟು ನೀಟಾಗಿ ಕೂತಿದೆ ಅಂತ. ಪಕ್ಕನೇ ಕೊಟ್ಟಿದ್ದೀನಿ ನಾನು. ಸೊಂಟದ್ದು ಭಾಗದಲ್ಲಿ ಪಟ್ಟಿನ ನಾನು ಒಂದು 3 ಇಂಚೆ ತೊಗೊಂಡಿದ್ದೀನಿ. ಅದಕ್ಕೂ ಕ್ಯಾನ್ವಾಸ್ ಹಾಕಿರೋದ್ರಿಂದ ಬೆಲ್ಟು ಟೈಪು ನೀಟಾಗಿ ಕಾಣುತ್ತೆ. ಈಗ ನೋಡಿ ಡಬಲ್ ಬಾರ್ಡರು ಹೇಗೆ ಕಾಣಿಸ್ತಾ ಇದೆ ಅಂತ, ದೊಡ್ಡದಾಗಿ ಕಾಣಿಸ್ತಾ ಇದೆ. ಈ ರೀತಿ ರೆಡಿಯಾಗಿದೆ. ಫಿನಿಶಿಂಗು ಈ ರೀತಿ ಬಂದಿದೆ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮು ನಾನು ಸ್ಟಿಚ್ ಮಾಡಬೇಕಾದ್ರೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ, ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ. ಇದು ರಿಮೂವ್ ಮಾಡ್ಬೋದು ಅಂತ ಅನ್ನಲ್ಲ ಪಟ್ಟಿ ನೋಡಿ, ಸೀರೆಗಾದರೂ ಹಾಕ್ಕೋಬೋದು, ಲಂಗ ಬ್ಲೌಸ್ಗಾದರೂ ಹಾಕ್ಕೋಬೋದು. ಈ ರೀತಿ ರೆಡಿ ಮಾಡ್ಕೋಬೋದು. ನಾನು ನೆಕ್ಸ್ಟು ಬ್ಲೌಸ್ ಪೀಸ್ ತೋರಿಸ್ತಾ ಇದ್ದೀನಿ. ಅದು ಒಬ್ರದ್ದು ಕಸ್ಟಮರ್ ಕೊಟ್ಟಿದ್ದು ಬ್ಲೂನಲ್ಲಿ. ಇದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಹಾಗಾಗಿ ಈ ಬ್ಲೌಸ್ ಪೀಸಲ್ಲಿ ನಾನು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಈ ರೀತಿ ಬರುತ್ತೆ, ಕೆಳಗಡೆ ಪಟ್ಟಿ ಈ ರೀತಿ ಕೊಟ್ಟಿದ್ದೀನಿ. ಮತ್ತು ಸ್ಲೀವ್ಲೆಸ್ ಇದು, ಟ್ರ್ಯಾಂಗಲ್ ಶೇಪು ನೆಕ್ ಡಿಸೈನು ಚೆನ್ನಾಗಿ ಕೂರುತ್ತೆ. 2 ಬಟನ್ಸ್ ಕೊಟ್ಟಿದ್ದೀನಿ ಇದಕ್ಕೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ, ಬ್ಯಾಕ್ ಬಟನ್ಸ್ ಕೊಟ್ಟಿದ್ದೀನಿ. ಇವತ್ತಿನ ದಿನ ಒಂದು ಲಂಗ ಬ್ಲೌಸು ಮತ್ತು ಸ್ಯಾರಿ ಬ್ಲೌಸು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ಲಾಗ್ಗಳು ಮಾಡೋದಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು.